ನಮಸ್ಕಾರ ಕ್ರಿಕೆಟ್ ಅಭಿಮಾನಿಗಳೇ, IPL 2025ರ ಹೈ ವೋಲ್ಟೇಜ್ ಮ್ಯಾಚ್ಗಳಿಗಾಗಿ ತಯಾರಾಗಿ. ಒಂದೊಂದು ಟೀಮ್ನ ನೋಡ್ತಾ ಇದ್ದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಜಡ್ಜ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಈ ವಿಡಿಯೋದಲ್ಲಿ ನಾವು RCB ವರ್ಸಸ್ KKR ಮ್ಯಾಚ್ ಪ್ರಿವ್ಯೂನ ಪ್ರೀವಿಯಸ್ ಮ್ಯಾಚ್ ರಿಸಲ್ಟ್ಸ್ನ ಬೇಸ್ ಮಾಡಿಕೊಂಡು, ಅಷ್ಟೇ ಅಲ್ಲದೆ ಯಾವ ತಂಡದಲ್ಲಿ ಯಾವೆಲ್ಲ ಕೀ ಪ್ಲೇಯರ್ಸ್ ಇದ್ದಾರೆ ಹಾಗೂ ಈಡನ್ ಗಾರ್ಡನ್ ಪಿಚ್ ಯಾರಿಗೆ ಸಪೋರ್ಟ್ ಮಾಡುತ್ತೆ ಎಲ್ಲನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. RCB ಮತ್ತು KKR ಇಲ್ಲಿವರೆಗೆ 34 ಬಾರಿ IPLನಲ್ಲಿ ಮುಖಾಮುಖಿಯಾಗಿದ್ದಾರೆ. KKR 20 ಬಾರಿ ಗೆದ್ದರೆ RCB 14 ಬಾರಿ ಗೆದ್ದಿದೆ. ರಿಸಲ್ಟ್ಸ್ನ ನೋಡ್ತಾ ಇದ್ದರೆ KKR ಇಲ್ಲಿವರೆಗೂ ಮೇಲುಗೈ ಸಾಧಿಸಿದೆ. ಅದೇ ಥರ 2024ರ ಮ್ಯಾಚ್ ರಿಸಲ್ಟ್ಸ್ನ ನೋಡಿದ್ರೆ RCB ಹಾಗೂ KKR 2024ರಲ್ಲಿ 2 ಬಾರಿ ಆಡಿದ್ದಾರೆ. 2ರಲ್ಲೂ KKR ಅವರೇ ಗೆದ್ದಿದ್ದಾರೆ. ಒಂದು ಮ್ಯಾಚ್ ಮಾತ್ರ ಎದೆನ ಗಟ್ಟಿ ಮಾಡ್ಕೊಂಡು ನೋಡಿದ್ವಿ. ಆ ಮ್ಯಾಚಲ್ಲಿ ಒಳ್ಳೆ ಫೈಟ್ ಇತ್ತು, ಬಟ್ ಕೊನೆಯಲ್ಲಿ RCB ತಂಡ 1 ರನ್ನಿಂದ ಮ್ಯಾಚನ್ನು ಸೋಲ್ಬೇಕಾಯಿತು. ಪ್ರೀವಿಯಸ್ ಪಂದ್ಯಗಳ ಫಲಿತಾಂಶ ನಮಗೆ ಒಂದು ಐಡಿಯಾ ಕೊಡುತ್ತೆ, ನೆಕ್ಸ್ಟ್ ಟೈಮ್ ಏನು ಪ್ಲ್ಯಾನ್ ಮಾಡಬೇಕು ಅಂತ. ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ RCB ಮ್ಯಾನೇಜ್ಮೆಂಟ್ ಹಾಗೂ ಬಲಿಷ್ಠ RCB ತಂಡನ ಕಟ್ಟಿದ್ದಾರೆ. ಕ್ರಿಕೆಟಲ್ಲಿ ಒಂದು ಟೀಮ್ ಗೆದ್ದರೆ ಇನ್ನೊಂದು ಟೀಮ್ ಸೋಲ್ಲೇಬೇಕು, ಅದು ಎಷ್ಟೇ ಬಲಶಾಲಿ ಟೀಮ್ ಆದರೂ. ಈ ಸಲ ಮಾತ್ರ ನಾವು ಇಲ್ಲಿವರೆಗೂ ಇರುವ ಎಲ್ಲ ಫಲಿತಾಂಶನ ಉಲ್ಟಾ ಮಾಡಬೇಕು ಮತ್ತು 2024ರ ಸೇಡನ್ನು ತೀರಿಸ್ಕೊಳ್ಬೇಕು. ಕ್ರಿಕೆಟಲ್ಲಿ ಮ್ಯಾಚ್ ಗೆಲ್ಲಬೇಕು ಅಂತ ಅಂದರೆ ಕೀ ಪ್ಲೇಯರ್ಸ್ ಅವರ ಪರ್ಫಾರ್ಮೆನ್ಸ್ ತುಂಬ ಮುಖ್ಯ. ಎರಡೂ ತಂಡದಲ್ಲೂ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. RCB ಕೀ ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದರೆ RCB ರನ್ ಮಿಷಿನ್ ಹಾಗೂ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ, ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್, RCB ನ್ಯೂ ಪ್ರಿನ್ಸ್ ರಜತ್ ಪಟಿದಾರ್, ದಿ ಹಾಫ್ ಹಜೆಲ್ವುಡ್ ಹಾಗೂ ಮೊದಲ ಬಾರಿ RCB ತಂಡದಲ್ಲಿ ಇರುವ ಫಿಲಿಪ್ ಸಾಲ್ಟ್, ಲಿವಿಂಗ್ಸ್ಟನ್, ಟೀಮ್ ಡೇವಿಡ್ ಹಾಗೂ ಕೃಣಾಲ್ ಪಾಂಡ್ಯ. ಇವರೆಲ್ಲರ ಕಾಂಟ್ರಿಬ್ಯೂಷನ್ RCB ತಂಡಕ್ಕೆ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ KKR ವಿರುದ್ಧ ಗೆಲ್ಲೋಕೆ. KKR ಕೂಡ RCB ಅಷ್ಟೇ ಬಲಿಷ್ಠ ತಂಡವನ್ನು ಹೊಂದಿದೆ. ಅವರ ಕೀ ಪ್ಲೇಯರ್ಸ್ ಯಾರು ಅಂದರೆ ಮಜಲ್ ರಜಲ್, ಆಂಡ್ರೂ ರಜಲ್, ದ ಮಿಸ್ಟರಿ ಸ್ಪಿನ್ನರ್ ಸುನಿಲ್ ನಾರಾಯಣ್, ವರುಣ್ ಚಕ್ರವರ್ತಿ. ICC ಟೂರ್ನಮೆಂಟಲ್ಲಿ ಅವರ ಕಾಂಟ್ರಿಬ್ಯೂಷನ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಇಂಪಾರ್ಟೆನ್ಸ್ KKRಗೆ ಅಂತ. ದ ಡಚ್ ಮ್ಯಾನ್ ಆ್ಯನ್ರಿಚ್ ನೌಕೆ, ದ ಕ್ವಿಂಟನ್ ಡಿಕಾಕ್, ಕ್ಯಾಪ್ಟನ್ ಕಾಮ್ ರಹಾನೆ ಅವರು. ಈಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ ಕೀ ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ಎಷ್ಟು ಮುಖ್ಯನೋ ಟಾಸ್ ಗೆಲ್ಲೋದು ಅಷ್ಟೇ ಮುಖ್ಯ. ಡೇ ಆ್ಯಂಡ್ ನೈಟ್ ಮ್ಯಾಚಲ್ಲಿ ಡ್ಯೂ ಫ್ಯಾಕ್ಟರ್ ಕ್ರೂಷಿಯಲ್ ಡಿಸಿಷನ್ನ ಪ್ಲೇ ಮಾಡುತ್ತೆ. ಈಡನ್ ಗಾರ್ಡನ್ ಬ್ಯಾಟಿಂಗ್ ಫ್ರೆಂಡ್ಲಿ ಗ್ರೌಂಡ್, ಹೈ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಮ್ಯಾಚ್ ಪ್ರೋಗ್ರೆಸ್ ಆಗ್ತಾ ಸ್ಪಿನ್ನರ್ಸ್ಗೆ ಕೂಡ ಸಪೋರ್ಟ್ ಆಗುತ್ತೆ. ಓವರಲ್ ಆಗಿ ಹೇಳಬೇಕು ಅಂತ ಅಂದರೆ ಟಾಸ್ ಗೆದ್ದ ಟೀಮ್ ಬೌಲಿಂಗ್ ಚೂಸ್ ಮಾಡ್ಬೋದು. ಟಾಸ್ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ ಈ ಮ್ಯಾಚಲ್ಲಿ. ಕೊನೆಯದಾಗಿ ಒಳ್ಳೆ ಹೈ ವೋಲ್ಟೇಜ್ ಮ್ಯಾಚ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕ್ರಿಕೆಟ್ ಫ್ಯಾನ್ಸ್ಗೆ ಮಾತ್ರ ಒಳ್ಳೆ ಫುಲ್ ಮಿಲ್ಸ್ ಬಿರಿಯಾನಿ. ಕೀ ಪ್ಲೇಯರ್ಸ್ ಗ್ರೌಂಡಲ್ಲಿ ಕಾದೋಡೋದು ಫ್ಯಾನ್ಸ್ನ ಎಕ್ಸೈಟ್ ಮಾಡುತ್ತೆ ಹಾಗೂ ಎಂಟರ್ಟೈನ್ ಮಾಡುತ್ತೆ. ಬೆಸ್ಟ್ ಮೂಮೆಂಟ್ಸ್ ಯಾವುದು ಅಂದರೆ ಕೊಹ್ಲಿ ವರ್ಸಸ್ ಸುನಿಲ್ ನಾರಾಯಣ್, ಯಾರು ಡಾಮಿನೇಟ್ ಮಾಡ್ತಾರೆ ಅಂತ ನೋಡಬೇಕು. ರಜಲ್ ವರ್ಸಸ್ ಹಜೆಲ್ವುಡ್, ಯಾರು ಡೆತ್ ಓವರಲ್ಲಿ ಡಾಮಿನೇಟ್ ಮಾಡ್ತಾರೆ ಅಂತ ನೋಡಬೇಕು. ಫಿಲಿಪ್ ಸಾಲ್ಟ್ ವರ್ಸಸ್ ವರುಣ್ ಚಕ್ರವರ್ತಿ, ಹಿಟ್ಟರ್ ವರ್ಸಸ್ ಮಿಸ್ಟರ್ ಸ್ಪಿನ್ನರ್. ರಹಾನೆ ವರ್ಸಸ್ ಭುವನೇಶ್ವರ್, ಕಾಮ್ ವರ್ಸಸ್ ಕ್ಲಾಸ್. ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ಎರಡು ತಂಡಕ್ಕೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಬ್ಬ RCB ಫ್ಯಾನ್ ಆಗಿ RCB ಗೆಲ್ಲಲಿ ಅನ್ನೋದು ನನ್ನ ಆಸೆ. ಈ ಸಲ ಕಪ್ ನಮ್ಮದೇ. IPL ರಿಲೇಟೆಡ್ ಇಂಥ ಅಪ್ಡೇಟ್ಸ್ ಮಿಸ್ ಆಗಬಾರ್ದು ಅಂತ ಅಂದರೆ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.